I am Rashmi. Subject International Human Resource Management. My topic is performance management and importance. Meaning, ongoing continuous process of communicating and clarifying job responsibility, priorities, performance expectation and development planning that optimize on individual performance and aligns with organizational strategic goals. ಅಂದರೆ ಒಂದು ಪರ್ಸನ್ನ ರೆಸ್ಪಾನ್ಸಿಬಿಲಿಟೀಸ್ ಆಗಿರ್ಬೋದು ಅಥವಾ ಕಂಟಿನ್ಯೂಸ್ ವರ್ಕ್ ಆಗಿರ್ಬೋದು ಮತ್ತು ಕಮ್ಯುನಿಕೇಟಿವ್ ಆಗಿ ಕ್ಲಾರಿಫೈ ಆಗಿ ಜಾಬ್ ರೆಸ್ಪಾನ್ಸಿಬಿಲಿಟಿಗಳನ್ನ ಮತ್ತು ಇಂಡಿವಿಜುವಲ್ ಪರ್ಫಾರ್ಮೆನ್ಸ್ ನಿರೀಕ್ಷೆಗಳನ್ನು ಹಾಗೂ ಮತ್ತು ಡೆವಲಪ್ಮೆಂಟ್ ಪ್ಲ್ಯಾನಿಂಗ್ಗೆ ಆಪ್ಟಿಮೈಸ್ ಮಾಡಿ ಆರ್ಗನೈಜೇಷನಲ್ ಆಗಿ ಒಂದು ಸ್ಟ್ರಾಟಜಿಸ್ ಗೋಲ್ನ ಮಾಡೋದಾಗಿರುತ್ತೆ. An effective performance management process involves much more than just the annual evaluation. ಅಂದರೆ ಒಂದು ಪರ್ಫಾರ್ಮೆನ್ಸ್ ಮ್ಯಾನೇಜ್ಮೆಂಟ್ ಪ್ರೋಸೆಸ್ನ ಆ್ಯನ್ಯುವಲ್ ಇವ್ಯಾಲ್ಯೂಯೇಷನ್ಗಿಂತ ಜಾಸ್ತಿ ಇದು ಇನ್ವಾಲ್ವ್ ಮಾಡಿಕೊಂಡಿರುತ್ತೆ. ನೆಕ್ಸ್ಟ್ ಪಾಯಿಂಟ್, ಹ್ಯೂಮನ್ ರಿಸೋರ್ಸ್ ಹ್ಯಾಸ್ ಎಸ್ಟಾಬ್ಲಿಷ್ಡ್ ಮಾಡೆಲ್ಸ್ ಆ್ಯಂಡ್ ಅಸಿಸ್ಟೆಂಟ್ ಇನ್ ಮ್ಯಾನೇಜಿಂಗ್ ಎಂಪ್ಲಾಯಿ ಪರ್ಫಾರ್ಮೆನ್ಸ್. ಅಂದರೆ ಇದು ಹ್ಯೂಮನ್ ರಿಸೋರ್ಸ್ಮೆಂಟು ಎಂಪ್ಲಾಯಿಗಳಿಗೆ ಪರ್ಫಾರ್ಮೆನ್ಸ್ ಮ್ಯಾನೇಜಿಂಗ್ ಮಾಡೋಕ್ಕೆ ಮಾಡೆಲ್ಸ್ಗಳನ್ನು ಎಸ್ಟಾಬ್ಲಿಷ್ ಮಾಡಿರುತ್ತೆ. Performance management of the responsibilities and clarify job responsibilities. ಪರ್ಫಾರ್ಮೆನ್ಸ್ ಮ್ಯಾನೇಜ್ಮೆಂಟು ರೆಸ್ಪಾನ್ಸಿಬಿಲಿಟಿನ ಕ್ಲಾರಿಫೈ ಆಗಿ ಮತ್ತು ಜಾಬ್ ರೆಸ್ಪಾನ್ಸಿಬಿಲಿಟೀಸ್ನ ಒಳಗೊಂಡಿರುತ್ತೆ. ನೆಕ್ಸ್ಟು ಇಂಪಾರ್ಟೆನ್ಸ್ ಆಫ್ ಪರ್ಫಾರ್ಮೆನ್ಸ್ ಮ್ಯಾನೇಜ್ಮೆಂಟ್. ಫಸ್ಟ್ ಪಾಯಿಂಟ್, ರಿಸರ್ಚ್ ಫೋಕಸ್ ಆನ್ ಕಂಟಿನ್ಯೂಸ್ performance management have a business better results. ಅಂದರೆ ರಿಸರ್ಚು ತಮ್ಮ ಕಂಟಿನ್ಯೂಸ್ ಪರ್ಫಾರ್ಮೆನ್ಸ್ ಮ್ಯಾನೇಜ್ಮೆಂಟನ್ನು ಫೋಕಸ್ ಮಾಡುತ್ತೆ ಮತ್ತು ಆರ್ಗನೈಜೇಷನ್ನಲ್ಲಿ ಬೆಟರ್ ರಿಸಲ್ಟ್ಗಳನ್ನ ಇದು ಹೊಂದಿರುತ್ತೆ. ನೆಕ್ಸ್ಟ್ ಪಾಯಿಂಟ್, ಪರ್ಫಾರ್ಮೆನ್ಸ್ ಮ್ಯಾನೇಜ್ಮೆಂಟ್ ಪ್ರೊವೈಡ್ಸ್ ಕನ್ಸಿಸ್ಟೆನ್ಸಿ ಆ್ಯಂಡ್ ಬ್ರಿಂಗ್ಸ್ ಸ್ಟ್ರಕ್ಚರ್ ಆಫ್ ಯುವರ್ HR ಟೀಮ್. ಅಂದರೆ ಪರ್ಫಾರ್ಮೆನ್ಸ್ ಮ್ಯಾನೇಜ್ಮೆಂಟ್ ಕನ್ಸಿಸ್ಟೆನ್ಸಿ ಪ್ರೊವೈಡ್ಸ್ ಮಾಡುತ್ತೆ ಮತ್ತು ಇದು ಹ್ಯೂಮನ್ ರಿಸೋರ್ಸ್ಮೆಂಟ್ ಟೀಮ್ಗೆ ಒಂದು ಸ್ಟ್ರಕ್ಚರ್ನ ನೀಡುತ್ತೆ. ಇಫ್ ದ ಪ್ರೋಸೆಸ್ ಇನ್ ಡಿಟರ್ಮೈನ್ಡ್ ಇನ್ ಎ ಕ್ಲಿಯರ್ ಆ್ಯಂಡ್ ಕನ್ಸಿಸ್ ವೇ ದೆನ್ ಎಂಪ್ಲಾಯೀಸ್, ಮ್ಯಾನೇಜರ್ ಆ್ಯಂಡ್ HR ಪ್ರೊಫೆಷ್ನಲ್ ವಿತ್ ಇನ್ ಯುವರ್ ಆರ್ಗನೈಜೇಷನ್. ಇದು ಕ್ಲಿಯರ್ ಆ್ಯಂಡ್ ಕನ್ಸಿಸ್ ವೇನಲ್ಲಿ ಪ್ರೋಸೆಸ್ ಮಾಡುತ್ತೆ ಮತ್ತು ಎಂಪ್ಲಾಯಿ ಮತ್ತು ಮ್ಯಾನೇಜರ್ಸ್ ಮತ್ತು ಹ್ಯೂಮನ್ ರಿಸೋರ್ಸ್ಗಳ ಪ್ರೊಫೆಷ್ನಲ್ ಆಗಿ ಆರ್ಗನೈಜೇಷನಲ್ಲಿ ಏನು ಮಾಡಬೇಕು ಅಂತ ಇದು ತಿಳಿಸ್ಕೊಡುತ್ತೆ. ದ ಆ್ಯಕ್ಟ್ ಆಫ್ ಎಂಗೇಜಿಂಗ್ ವಿತ್ ಆನ್ ಎಂಪ್ಲಾಯಿ ಟು ರಿವ್ಯೂ ದೇರ್ ಆನ್ಗೋಯಿಂಗ್ ವರ್ಕ್ ಪ್ಲೇಸ್ ಪರ್ಫಾರ್ಮೆನ್ಸ್ ಆ್ಯಂಡ್ ಡೆವಲಪ್ಮೆಂಟ್. ಇದು ಎಂಪ್ಲಾಯಿಗಳೊಂದಿಗೆ ವರ್ಕ್ ಪ್ಲೇಸ್ ಪರ್ಫಾರ್ಮೆನ್ಸು ಮತ್ತು ಅವುಗಳ ಡೆವಲಪ್ಮೆಂಟ್ನ ಐಡೆಂಟಿಫೈ ಮಾಡುವ ಪ್ರೋಸೆಸ್ ಆಗಿರುತ್ತೆ. ದ ಪರ್ಫಾರ್ಮೆನ್ಸ್ ಮ್ಯಾನೇಜ್ಮೆಂಟ್ ಪ್ರೋಸೆಸ್ ಕಂಬೈನ್ಸ್ ಇನ್ಫಾರ್ಮೇಷನ್ ಗ್ಯಾಥರಿಂಗ್ ಥ್ರೂ ಮಾನಿಟರಿಂಗ್, ಗೋಲ್ ಕಂಪ್ಲೇಷನ್, ಫೀಡ್ಬ್ಯಾಕ್ ಆ್ಯಂಡ್ ಡಿಸಿಷನ್. ಅಂದರೆ ಇದು ಪರ್ಫಾರ್ಮೆನ್ಸ್ ಮ್ಯಾನೇಜ್ಮೆಂಟ್ ಪ್ರೋಸೆಸ್ಸಲ್ಲಿ ಕಾಂಪಿಟೇಷನ್ ಕೊಡೋಕ್ಕೆ ಫೀಡ್ಬ್ಯಾಕು ಮತ್ತು ಡಿಸಿಷನ್ಗಳ ಮೂಲಕ ಇದು ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡಿ ಕಮ್ಯುನಿಕೇಟ್ ಮಾಡೋದಾಗಿರುತ್ತೆ. ದ ಪರ್ಫಾರ್ಮೆನ್ಸ್ ಮ್ಯಾನೇಜ್ಮೆಂಟ್ ಪ್ರೋಸೆಸ್ ಕಂಬೈನ್ಸ್ ಇನ್ಫಾರ್ಮೇಷನ್ ಗ್ಯಾದರಿಂಗ್ ಥ್ರೂ ಮಾನಿಟರಿಂಗ್, ಗೋಲ್ ಕಂಪ್ಲೇಷನ್, ಫೀಡ್ಬ್ಯಾಕ್ ಆ್ಯಂಡ್ ಡಿಸಿಷನ್. By analyzing success, strength, learning from mistakes and examining potential or growth and development and business development, talent, enact individual performance and weed out ಪ್ರಾಬ್ಲಮ್ಸ್. ಪರ್ಫಾರ್ಮೆನ್ಸ್ ಮ್ಯಾನೇಜ್ಮೆಂಟಲ್ಲಿ ಇದು ಅನಲೈಸ್ ಮಾಡಿ ಸಕ್ಸಸ್ಸು ಮತ್ತು ಸ್ಟ್ರೆಂತು ಲರ್ನಿಂಗ್ ಮೂಲಕ ಇದು ಕೆಲವು ಮಿಸ್ಟೇಕ್ಸ್ಗಳಿಂದ ಲರ್ನಿಂಗ್ ಮಾಡ್ಬೋದು ಮತ್ತು ಬಿಸ್ನೆಸ್ ಡೆವಲಪ್ಮೆಂಟ್ ಮಾಡೋದು ಹಾಗೂ ಬಿಸ್ನೆಸ್ನ ಗ್ರೋತ್ ಮಾಡೋಕ್ಕೆ ಮತ್ತು ಇಂಡಿವಿಜುವಲ್ ಪರ್ಫಾರ್ಮೆನ್ಸ್ನ ಇನ್ಕ್ರೀಸ್ ಮಾಡೋದಾಗಿರುತ್ತೆ. ನೆಕ್ಸ್ಟ್ ಪಾಯಿಂಟ್, ಇಟ್ ಹೆಲ್ಪ್ಸ್ ಮ್ಯಾನೇಜರ್ ಸ್ಪಾಟ್ ಆ್ಯಂಡ್ ಅಡ್ರೆಸ್ ಇಶ್ಯೂಸ್ ಎಸ್ ಎ ದೇ ಅರೈಸ್. ಇದು ಒಂದು ಮ್ಯಾನೇಜರ್ ಸ್ಪಾಟ್ ಆ್ಯಂಡ್ ಅಡ್ರೆಸ್ ಇಶ್ಯೂಸ್ ಎಸ್ ದೇ ಅರೈಸ್. ಇದು ಪರ್ಫಾರ್ಮೆನ್ಸ್ ಮ್ಯಾನೇಜರ್ಸ್ಗೆ ಅರೈಸ್ ಆಗೋ ಪ್ರಾಬ್ಲಮ್ಸ್ಗಳನ್ನ ಐಡೆಂಟಿಫೈ ಮಾಡೋಕ್ಕೆ ಮತ್ತು ಅವುಗಳನ್ನ ಸಾಲ್ವ್ ಮಾಡೋಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಇಟ್ ಅಸಿಸ್ಟೆಂಟ್ HR ವಿತ್ ರಿಕ್ಯೂರ್ಮೆಂಟ್, ಟ್ರೈನಿಂಗ್ ಆ್ಯಂಡ್ ಮೋರ್. ಇದು ಟ್ರೈನಿಂಗ್ ಆ್ಯಂಡ್ ಅಪಾಯಿಂಟ್ಮೆಂಟ್ ಮಾಡ್ಕೊಳ್ಳೋಕ್ಕೆ ಇದು ಹ್ಯೂಮನ್ ರಿಸೋರ್ಸ್ನ ಹೆಲ್ಪ್ ಮಾಡುತ್ತೆ.
ನೆಕ್ಸ್ಟ್ ಪಾಯಿಂಟ್ ಏನಂದರೆ, ಈ ಪರ್ಫಾರ್ಮೆನ್ಸ್ ಮ್ಯಾನೇಜ್ಮೆಂಟು ರಿವಾರ್ಡ್ಸು ಮತ್ತು ರಿಕ್ವೈರ್ಮೆಂಟ್ನ ಅವಕಾಶ ನೀಡುತ್ತೆ. ಮತ್ತು ಇದು ಎಂಪ್ಲಾಯ್ಗಳನ್ನು ರೆಸ್ಪೆಕ್ಟ್ ಮಾಡುವಂತೆ ಇದು ಕೇಳ್ಕೊಳ್ಳುತ್ತೆ. ಮತ್ತು ಇದು ಇಂಡಿವಿಜುವಲ್ ಆಗಿ ಮತ್ತು ಟೀಮ್ ಪರ್ಫಾರ್ಮೆನ್ಸ್ನ ಪ್ರಮೋಟ್ ಮಾಡುತ್ತೆ. ಲಾಸ್ಟ್ ಕನ್ಕ್ಲೂಷನ್, ದ ಪರ್ಫಾರ್ಮೆನ್ಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ದಟ್ ದ ಫರ್ಮ್ intends to implement will be enabling to satisfy the expectation of its stakeholders in the long term. ಇದು ಪರ್ಫಾರ್ಮೆನ್ಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಲಾಂಗ್ ಟರ್ಮ್ನಲ್ಲಿ ಇದು ಸ್ಟೇಕ್ ಹೋಲ್ಡರ್ಸ್ನ ಎಕ್ಸ್ಪೆಕ್ಟೇಷನ್ನ ಫುಲ್ಫಿಲ್ ಮಾಡೋಕ್ಕೆ ಸಾಧ್ಯವಾಗಿಸುತ್ತೆ.